ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸ್ತಾರಂತೆ ಕಾಂಗ್ರೆಸ್ ನಾಯಕರು. ಅಡ್ಡ ಮತದಾನದ ಭೀತಿ ಅದ ಸರ್. ಅಲ್ಲ, ಈಗ ಅವರು ಹೇಳಿಕೆ ಬೇರೆ, ಆ ಮತದಾನ ಆದ್ಮೇಲೆ ನೋಡಿ ಏನಾಗ್ತದೆ. ಅಲ್ಲ, ಈಗ ಅವರು ಕಾಂಗ್ರೆಸ್ ಶಾಸಕರ ಜೊತೆನೇ ಅವ್ರು ಹೋಗಿದ್ದಾರೆ. ಇರ್ಬೋದು, ಸಾಯಂಕಾಲ ಫಲಿತಾಂಶ ಬರೋ ಮಟ್ಟನು ಅವ್ರು ಮತದಾನ ಮಾಡೋ ಮಟ್ಟನು ನಾವೇನು ಹೇಳ್ತೀವಿ. ಕುದುರೆ ವ್ಯಾಪಾರ ಜೋರದಂತ ಕುದುರೆ ಯಾಕೆ ಮಾಡೋ ಮತ್ತೊಂದು ಯಾಕೆ ಮಾಡೋ ನನಗೆ ಗೊತ್ತಿಲ್ಲ. ಸರ್, ಈಗ ಖರ್ಗೆ ಅವರು ಒಂದು ಏನು ಅಮಿತ್ ಇದು ಏನು ಮೋದಿ ಅವರೇನು ನವಿಲ್ಗರಿ ಇಟ್ಟು ಬಂದ್ರೆ ಏನು ದ್ವಾರಕಾ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಏನು ಸಮುದ್ರ ದಾಳದಲ್ಲಿ ಏನು ನವಿಲ್ಗರಿ ಇಟ್ಟರೆ ಏನು ಅದು ಬೆಳೀತದ ಅಂತ ಒಂದು ಕಾಮೆಂಟ್ ಮಾಡಿದ್ರು. ನೋಡಿ, ನಾವು ಒಂದು ಹೇಳ್ತೀನಿ, ಇವತ್ತು ಈ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆ ಏನದಾವಲ್ಲ ಅದನ್ನು ಉಳಿಸುವಂಥ ಕೆಲಸ ಮೋದಿಯವರು ಮಾಡಾಕತ್ತಾರೆ. ಕಳೆದ 10 ವರ್ಷದಲ್ಲಿ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ನೀವು ನೋಡಬೇಕು. ಮತ್ತು ಯಾವುದು ಮಹತ್ವದ ಮತ್ತು ಇಡೀ ದೇಶ ಆರಾಧನೆ ಮಾಡುವಂಥ ಏನು ಪವಿತ್ರ ಸ್ಥಾನಗಳಿದಾವಲ್ಲ ಅದು ಹೆಚ್ಚು ಅಭಿವೃದ್ಧಿ ಮಾಡುವಂಥದ್ದಕ್ಕೆಲ್ಲ ಮಹತ್ವ ಕೊಡುವಂಥ ಕೆಲಸ ಮಾಡಿದ್ರು. ಹಿಂದೆ ಯಾವ ಪ್ರಧಾನಮಂತ್ರಿನೂ ಮಾಡಲಿಲ್ಲ. ಆ ಕೆಲಸವನ್ನು ಇವತ್ತು ಪ್ರಧಾನಮಂತ್ರಿ ಮಾಡೋದನ್ನು ಇವರು ಖರ್ಗೆ ಅವರು ಟೀಕಾ ಮಾಡ್ತಾರಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾರೆ. ನಿನ್ನೆ ಕಳಸಾ ಬಂಡೂರಿ ಹೋರಾಟ ಸಮಿತಿ ನಾಯಕರುಗಳು, ಕೇಂದ್ರ ಸಮಿತಿ ನಾಯಕರುಗಳು ಬಂದು ಪ್ರಹ್ಲಾದ್ ಜೋಶಿ ಅವರಿಗೆ ಇದನ್ನು ಚುನಾವಣೆ ಪೂರ್ವದಲ್ಲೇ ಈ ಸಮಸ್ಯೆಯನ್ನು ಬಗೆಹರಿಸಿ, ಇಲ್ಲ ಅಂತಂದ್ರೆ ನೀವು ಚುನಾವಣಾ ಪ್ರಚಾರ ಮಾಡೋದಕ್ಕೆ ನಾವು ಕೊಡುವುದಿಲ್ಲ. ಮೂಲ ಅದಕ್ಕೆ ಪ್ರಹ್ಲಾದ್ ಜೋಶಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರದ ನಮ್ಮ ಕಡೆಯಿಂದ ಏನು ಡ್ಯೂಟಿ ಅದನ್ನು ನಾವು ಮಾಡ್ತೀವಿ. ಮತ್ತು ಕೇಂದ್ರ ಇವರು ಜೋಶಿ ಅವ್ರಿಗೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನೋಡೋಣ ಮುಂದೆ ಏನಾಗ್ತದೆ. ಅಲ್ಲ, ಬರೀ ಕೇಂದ್ರದ ಮೇಲೆ ರಾಜ್ಯ, ರಾಜ್ಯದ ಮೇಲೆ ಕೇಂದ್ರ ಅದಕ್ಕೆ ವೇಟ್ ಮಾಡೋಣಂತೆ ಅದ್ರ ಬಗ್ಗೆ. ನಾನು ಅದಕ್ಕೆ ಹಿಂದೆ ಪದೇ ಹೇಳ್ತಿದ್ದೆ, ಎಲ್ಲ ಇದಕ್ಕೊಂದು ಕಾನ್ಷಿಯಸ್ ಬರಬೇಕು ಅನ್ನೋದು. ಇಲ್ಲಿ ಗೋವಾದಲ್ಲಿ ಹಿಂದೆ ಮನೋಹರ್ ಪರಿಕರ್ ಸಲುವಾಗಿ ಪರಿಕರ್ ಅವ್ರ ಜೊತೆ ಹಲವಾರು ಬಾರಿ ನಾನು ಮಾತಾಡಿದ್ದೆ. ನಾನು ಹಿಂದೆ ಲೀಡರ್ ಪ್ರಮೋಷನ್ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ, ಮತ್ತು ಅವ್ರು ಹೆಚ್ಚು ಕಡಿಮೆ ಕನ್ವಿನ್ಸ್ ಆಗಿದ್ದರು. ಇಲ್ಲರಿಪ್ಪ, ಹುಬ್ಳಿದ ಅವ್ರ ಕುಡಿ ನೀರಿನ ಸಮಸ್ಯೆ ಇದೆ, ಡೆಫಿನೆಟ್ಲಿ ನನಗೂ ಅಲ್ಲಿ ಸಂಬಂಧಿಕರು ಭಾಳ ಜನ ಇದ್ದಾರೆ, ನಾನು ಅರ್ಥ ಮಾಡ್ಕೊತೀನಿ. ಆದರೆ ಗೋವಾದಲ್ಲಿ ಅಲ್ಲಿ ಕಾಂಗ್ರೆಸ್ನವರು ನಾವೇನಾದ್ರು ಮಾಡ್ಲಿಕ್ಕೆ ಹೋದರೆ ಅಜಿಟೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ರಾಜಕಾರಣ ಮಾಡೋಕ್ಕೆ ಚಾಲು ಮಾಡ್ತಾರೆ. ಅದಕ್ಕೆ ನಾನು ಇಲ್ಲಿ ಕಾಂಗ್ರೆಸ್ ಲೀಡರ್ಸ್ಗೂ ಹೇಳಿದ್ದೆ ಸಾಕಷ್ಟು ಸಲ, ಅಲ್ಲಿ ನಿಮ್ಮ ಕಾಂಗ್ರೆಸ್ ಲೀಡರ್ಸ್ಗೆ ತಿಳುವಳಿಕೆ ಕೊಡ್ರಿ, ಒಂದು ಕಾನ್ಷಿಯಸ್ ಕ್ರಿಯೇಟ್ ಆದರೆ ಶಾಂತ ರೀತಿಯಿಂದ ಬಗೆಹರಿತದೆ ಅಂತೇಳಿ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಕೆಲವೊಂದು ರಾಜಕಾರಣಗಳು ಇದನ್ನು ಹೊಕ್ಕಿದ್ದಾವೆ, ಅಂತ ಸರಿ ಮಾಡುವಂಥ ಕೆಲಸ ನಾವು ಎಲ್ಲರೂ ಕೂಡ ಮಾಡ್ತೀವಿ. ಸರ್, ಈಗ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಜಯಶಂಕರ್ ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತಾರಂತ ಲೋಕಸಭೆ. ನೋಡಿ, ಒಟ್ಟು ಎಲ್ಲರೂ ಸ್ಪರ್ಧೆ ಮಾಡ್ಬೋದು. ಕರ್ನಾಟಕದಿಂದ ಮಾಡ್ತಾರೋ ಅಥವಾ ಬೇರೆ ರಾಜ್ಯದಿಂದ ಮಾಡ್ತಾರೋ ಅದು ನನ್ನ ಮಾಹಿತಿ ಇಲ್ಲ. ಮಾಡ್ಬೋದು. ಈಗ ರಾಜ್ಯಸಭೆ ಮೆಂಬರ್ ಇಲ್ಲ ಅವರು, ಅದಕ್ಕೆ ಅವರು ಲೋಕಸಭೆಯಲ್ಲಿ ಕಾಂಟೆಸ್ಟ್ ಮಾಡ್ಬೋದು ಅಂತ ನಂದು ಅನಿಸಿಕೆ. ಅಂದ್ರೆ ಅನಿರೀಕ್ಷಿತ ಕ್ಯಾಂಡಿಡೇಟ್ಗಳು, ಸರ್ಪ್ರೈಸ್ ಕ್ಯಾಂಡಿಡೇಟ್ಗಳು ಬರ್ತಾರೆ ಸರ್. ನಾನು ಕರ್ನಾಟಕ ಅಂತಲೇ ಇಲ್ಲ, ನಾನು ಕರ್ನಾಟಕ ಅವರು ಬೇರೆ ರಾಜ್ಯ ಮುಖಾಂತರ ಎಲೆಕ್ಷನ್ ನಿಲ್ಬೋದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.